ನೀವೇನಾದ್ರೂ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಮೇಲೆ ಟ್ರೇಡ್ ಮಾಡ್ತಿದ್ದೀರಾ? ಹಾಗಾದ್ರೆ ಈ ರೀಟಚ್ ಸ್ಟ್ರಾಟಜಿ ನಿಮ್ಮ ಟ್ರೇಡಿಂಗ್ ನ ಗೇಮ್ ಚೇಂಜ್ ಮಾಡುತ್ತದೆ. ಹಾಗಾದ್ರೆ ಈ ರೀಟಚ್ ಸ್ಟ್ರಾಟಜಿ ಯಾವ ತರ ವರ್ಕ್ ಆಗುತ್ತೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಮಾರ್ಕೆಟ್ ಡೌನ್ ಟ್ರೆಂಡ್ ಅಲ್ಲಿ ಇರುವಾಗ 3ಕ್ಕಿಂತ ಹೆಚ್ಚು ಬಾರಿ ರೆಸಿಸ್ಟೆನ್ಸ್ ಗೆ ಟಚ್ ಮಾಡಿ ತದನಂತರ ಮೇಲೆ ಬ್ರೇಕ್ಔಟ್ ಕೊಡುತ್ತದೆ. ಈ ಸ್ಟ್ರಾಟಜಿ ಪ್ರಕಾರ ಬೈ ಸೈಡ್ ಎಂಟ್ರಿ ಪ್ಲಾನ್ ಮಾಡ್ತೀವಿ, ಯಾಕಂದ್ರೆ ಅಲ್ಲಿಂದ ಮೇಲೆ ಹೋಗೋ ಚಾನ್ಸ್ ಜಾಸ್ತಿ ಇರುತ್ತದೆ. ಇದೇ ರೀತಿ ಮಾರ್ಕೆಟ್ ಅಪ್ ಟ್ರೆಂಡ್ ಅಲ್ಲಿ ಇರುವಾಗ 3ಕ್ಕಿಂತ ಹೆಚ್ಚು ಬಾರಿ ಸಪೋರ್ಟ್ ಗೆ ಟಚ್ ಮಾಡಿ ತದನಂತರ ಕೆಳಗೆ ಬ್ರೇಕ್ ಡೌನ್ ಕೊಡುತ್ತದೆ. ಈ ಒಂದು ಬ್ರೇಕ್ ಡೌನ್ ನೋಡಿ ಸೆಲ್ ಸೈಡ್ ಎಂಟ್ರಿ ಪ್ಲಾನ್ ಮಾಡುತ್ತೇವೆ, ಯಾಕಂದ್ರೆ ಅಲ್ಲಿಂದ ಡೌನ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತದೆ. ನೆನಪಿರಲಿ, ಪ್ರತಿ ಬಾರಿ ಈ ಸ್ಟ್ರಾಟಜಿ ವರ್ಕ್ ಆಗೋದಿಲ್ಲ. ಕೆಲವೊಮ್ಮೆ ಫೇಕ್ ಬ್ರೇಕ್ಔಟ್ ನೋಡೋಕು ಸಿಗುತ್ತದೆ. ನೀವೇನಾದ್ರೂ ಈ ಫೇಕ್ ಬ್ರೇಕ್ಔಟ್ ಇಂದ ಬಚಾವ್ ಆಗಬೇಕಂದ್ರೆ ವಾಲ್ಯೂಮ್ ಇಂಡಿಕೇಟರ್ ಯೂಸ್ ಮಾಡಿಕೊಳ್ಳಿ. ಚಾರ್ಟ್ ಅಲ್ಲಿ ಬ್ರೇಕ್ಔಟ್ ಬ್ರೇಕ್ ಡೌನ್ ಆದ್ಮೇಲೆ ಎಂಟ್ರಿ ತಗೊಳ್ಳೋ ಟೈಮ್ ಅಲ್ಲಿ ಕೆಳಗೆ ವಾಲ್ಯೂಮ್ ನೋಡಿಕೊಳ್ಳಬೇಕು. ಬ್ರೇಕ್ಔಟ್ ಜೊತೆಯಲ್ಲಿ ವಾಲ್ಯೂಮ್ ಕೂಡ ಜಾಸ್ತಿ ಇದ್ರೆ ಇದು ನಮಗೆ ರಿಯಲ್ ಬ್ರೇಕ್ಔಟ್ ಅನ್ನೋ ಸಿಗ್ನಲ್ ಕೊಡುತ್ತದೆ. ಆಗ ಸೇಫ್ ಆಗಿ ಎಂಟ್ರಿ ತಗೋಬಹುದು. ಇದೇ ರೀತಿ ಸ್ಟ್ರಾಟಜಿಗಳು ಬೇಕಂದ್ರೆ ಫಾಲೋ ಮಾಡಿ.